ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ಣಾಯಕ ಘಟಕಕ್ಕೆ ಧರ್ಮಸ್ಥಳ ಅಸ್ಥಿಪಂಜರ ರಹಸ್ಯ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಇಲ್ಲಿ ಸಂಬಂಧಪಟ್ಟಂತೆ ನಿರ್ಣಾಯಕ ಘಟಕಕ್ಕೆ ಧರ್ಮಸ್ಥಳ ಅಸ್ಥಿಪಂಜರ ರಹಸ್ಯ. ಇಂದು 13ನೇ ಪಾಯಿಂಟ್ನಲ್ಲಿ ಎಸ್ಐಟಿ ಅವರು ಕೂಡ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಕುತೂಹಲದ ಕೇಂದ್ರ ಬಿಂದುವಾಗಿರುವ 13ನೇ ಸ್ಪಾಟ್. ನಿನ್ನೆ ಡ್ರೋನ್ ಮೌಂಟೆಡ್ ರಡಾರ್ನಿಂದ ತಾಲೀಮನ್ನ ಮಾಡಿದ್ರು. ಇಂದು ಜಿಪಿಆರ್ ಅನ್ನ ಬಳಸಿ ಕಾರ್ಯಾಚರಣೆಯನ್ನ ನಡೆಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿನಕ್ಕೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಇನ್ನು ಈಗಾಗಲೇ ಧರ್ಮಸ್ಥಳದಲ್ಲಿ ಸಾಕಷ್ಟು ಕುತೂಹಲದ ಕೇಂದ್ರ ಬಿಂದುವಾಗಿರುವ 13ನೇ ಸ್ಪಾಟ್. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣದಲ್ಲಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಫೀಲ್ಡಿಗಿಳಿದು ಇಂದಿಗೆ 16 ದಿನಗಳು ಕಳೆದಿದೆ. ಸೋಮವಾರ 17ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೆಯಲಿದ್ದು ಯಾವುದಾದ್ರೂ ಕುರುಹು ಸಿಗುತ್ತಾ ಎಂಬ ಕುತೂಹಲ ಕೂಡ ಮನೆ ಮಾಡಿತ್ತು. ಆದರೆ ನಿನ್ನೆ ಏನು ಎಸ್ಐಟಿ ಅಧಿಕಾರಿಗಳು ಯಾವುದೇ ಕಾರ್ಯಾಚರಣೆಯನ್ನು ನಡೆಸಲಿಲ್ಲ. ಹಾಗಾದ್ರೆ ಇವತ್ತು 13ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೆಯಲಿದ್ದು ಯಾವುದಾದ್ರೂ ಕುರುಹು ಸಿಗುತ್ತಾ ಎಂಬ ಕುತೂಹಲ ಕೂಡ ಈಗ ಮನೆ ಮಾಡ್ತಾ ಇರುವಂತದ್ದು. ಈಗಾಗಲೇ ಗುಂಡಿ ನಂಬರ್ 16ರಲ್ಲಿ ಉತ್ಖನನ ಮುಗಿದಿದೆ. ಇನ್ನು ಸ್ಪಾಟ್ ನಂಬರ್ 13 ಇನ್ನು ಕಗ್ಗಂಟಾಗಿದೆ. ಇವತ್ತು 13ನೇ ಪಾಯಿಂಟ್ನಲ್ಲಿ ಕುರುಹುಗಳು ಸಿಗಬಹುದಾ ಅಥವಾ ಸಿಗದೆ ಇರಬಹುದಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಭಾನುವಾರದ ರಜೆಯ ನಂತರ ಇಂದು ಮತ್ತೆ ನಿನ್ನೆ ಸೋಮವಾರ ಶೋಧ ಕಾರ್ಯ ಕೂಡ ನಡೆಯಲಿತ್ತು. ಇಂದಿನ ಕಾರ್ಯಾಚರಣೆಯ ವೇಳೆ ಕುತೂಹಲ ಮೂಡ್ತಾ ಇದೆ. ಇಂದಿನ ಕಾರ್ಯಾಚರಣೆ ಮೇಲೆ ತೀವ್ರ ಕುತೂಹಲ. ನಿಗದಿಯಂತೆ 13ನೇ ಸ್ಪಾಟ್ನಲ್ಲಿ ನಡೆಯುತ್ತಾ ಶೋಧ ಕಾರ್ಯ ಅನ್ನೋದನ್ನ ನೋಡಬೇಕಾಗುತ್ತೆ. ಈಗಾಗಲೇ ಜಿಪಿಆರ್ ಡ್ರೋನ್ ಮೂಲಕ ಸರ್ಚ್ ಆಪರೇಷನ್ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ನೇತೃತ್ವದಲ್ಲಿ ಸರ್ಚ್ ಮಾಡಿದ್ದಾರೆ. ಹೀಗಾಗಿ ಇಂದಿನ ಕಾರ್ಯಾಚರಣೆಯ ಮೇಲೆ ಬಹಳಷ್ಟು ಕುತೂಹಲ ಮೂಡ್ತಾ ಇರುವಂತದ್ದು. ಈಗಾಗಲೇ ಜಿಪಿಆರ್ ಡ್ರೋನ್ ಮೂಲಕ ಸರ್ಚ್ ಮಾಡಿದ್ರು. ಎಸ್ಐಟಿ ಟೀಮ್ ಕಾರ್ಯಾಚರಣೆಯನ್ನ ಮಾಡುತ್ತೆ. ಇಂದಿನ 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯುತ್ತಾ ಅಥವಾ ನಡೆಯೋದಿಲ್ಲ ಅನ್ನೋದನ್ನ ನೋಡಬೇಕಾಗುತ್ತೆ. ಇನ್ನು ಈಗಾಗಲೇ ಜಿಪಿಆರ್ ಡ್ರೋನ್ ಮೂಲಕ ಎಸ್ಐಟಿ ಅಧಿಕಾರಿಗಳು ಕೂಡ ಸರ್ಚ್ ಆಪರೇಷನ್ ಕೂಡ ಮಾಡಿದ್ರು. ಇನ್ನು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐಟಿ ಅಧಿಕಾರಿಗಳು ಸರ್ಚ್ ಮಾಡಿದ್ದಾರೆ. ಹೀಗಾಗಿ ಇಂದಿನ ಕಾರ್ಯಾಚರಣೆಯ ಮೇಲೆ ಬಹಳಷ್ಟು ಕುತೂಹಲ ಕೂಡ ಮೂಡ್ತಾ ಇರುವಂತದ್ದು. ನಿನ್ನೆಯೂ ಕೂಡ ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ರು. 16 ದಿನ ಕಳೆದಿದೆ ಎಸ್ಐಟಿ ಅಧಿಕಾರಿಗಳು. ಇನ್ನು ಎಸ್ಐಟಿ ಅಧಿಕಾರಿಗಳು ಫೀಲ್ಡಿಗಿಳಿದು ಇಂದಿಗೆ 16 ದಿನ ಕಳೆದಿರುವಂತದ್ದು. ಸೋಮವಾರ 17ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೆಯೋದಿತ್ತು. ಆದರೆ ನಿನ್ನೆ ಏನೂ ಕಾರ್ಯಾಚರಣೆಯನ್ನ ಮಾಡಿರಲಿಲ್ಲ. ಬಟ್ ಯಾವುದಾದ್ರೂ ಕುರುಹು ಸಿಗುತ್ತಾ ಎಂಬ ಕುತೂಹಲ ಕೂಡ ಇವತ್ತು ಮನೆ ಮಾಡ್ತಾ ಇದೆ.